श्रीगुरुभ्यो नमः। कान्ताय कल्याणगुणैकधाम्ने नवद्योनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। श्रीमत्सुमध्वविजय दशमः सर्ग ಮೊದಲನೇ ಶ್ಲೋಕ. सपदि समस्कुरुतभृशं माधवगुणसाधकोऽथ मध्वरविः भृगुकुलतिलकस्थानं तापकरः पापपान्थानाम्। सपदि समस्कुरुत भृशं माधवगुणसाधकः अथ मध्वरविः भृगुकुलतिलकस्थानं तापकरः पापपान्थानाम्. अथ ಅನಂತರ ಅಂದ್ರೆ ಮಾಯಾಹ ಲಕ್ಷ್ಮ್ಯಾಹ ಮಾಧವ ಗುಣಸಾಧಕಃ. ಮಾಧವ ಅಂದ್ರೆ ಮಾಯಾ, ಮಾ ಅಂದ್ರೆ ಲಕ್ಷ್ಮಿ, ಧವ ಅಂದ್ರೆ ಪತಿ. ಲಕ್ಷ್ಮೀಪತಿಯಾದ ಪರಮಾತ್ಮನ ಗುಣವನ್ನ ಸಾಧನೆ ಮಾಡುವುದರಲ್ಲಿ ಅಗ್ರಗಣ್ಯರು, ಜ್ಞಾನಾನಂದಾದಿ ಗುಣಗಳನ್ನ ಸಾಧನೆ ಮಾಡತಕ್ಕವರು, ಪ್ರತಿಪಾದನೆ ಮಾಡತಕ್ಕವರು ಶ್ರೀಮದ್ ಆಚಾರ್ಯರು. ಅಂತ ಶ್ರೀಮದ್ ಆಚಾರ್ಯರು ಪಾಪಾಹ ತೇಷಾಂ ತಾಪಕರಃ, ಯಾರು ಪಾಪಿಷ್ಠರಾಗಿದ್ದಾರೋ ಅವರಿಗೆ ವಾದ ಮಾಡಿ ಸಂತಾಪವನ್ನು ಉಂಟು ಮಾಡತಕ್ಕವರು ಅಂತ ಮಧ್ವರವಿಹಿ, ಶ್ರೀಮನ್ ಮಧ್ವಾಚಾರ್ಯರು ಎನ್ನುವ ಸೂರ್ಯ. ಸಪದಿ ಕೂಡಲೇ ಭೃಗೋಹೋ ಭೃಗುಕುಲ ತಿಲಕ ಸ್ಥಾನಂ ಅಂತ ಇದೆ, ಅಂದ್ರೆ ಪರಶುರಾಮ ಕ್ಷೇತ್ರ ಅಂತ ಅರ್ಥ. ತೌಲವ ಮಂಡಲದಲ್ಲಿ ಅಂತ ಅರ್ಥ. ಭೃಶಂ ಚೆನ್ನಾಗಿ, ಸಮಸ್ಕೃತ ಅಲಂಚಕ್ರೆ ಹಾಗೆ. ಅಂದ್ರೆ ಅಲ್ಲಿ ಚೆನ್ನಾಗಿ ಶೋಭಿಸ್ತಾ ಇದ್ರು ಅಂತ ಅರ್ಥ. ಚೋಳಮಂಡಲಾಖ್ಯ ದೇಶಂ ಅಲಂಚಕ್ರೆ, ಅಲಂಕಾರವನ್ನ ಮಾಡಿದ್ರು, ಸಂಚಾರ ಮಾಡಿ ಪರಶುರಾಮ ಕ್ಷೇತ್ರದಲ್ಲಿ ಅಲಂಕಾರವನ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆಗ ಏನಾಯಿತು? ದಶಮತಿ ಶಿಷ್ಯ ಕಶ್ಚಿತ್ ಶುಭಜನತಾಯೈ ಕುತೂಹಲನತಾಯೈ ವಿವಿಧ ಸುವೃತ್ತಂ ವಾಕ್ಯಂ ಕಾವ್ಯಮುವೋಚೆ ಸನಾಯಕಸ್ತವಕಂ. ದಶಮತಿ ಶಿಷ್ಯ ಕಶ್ಚಿತ್ ಶುಭಜನತಾಯೈ ಕುತೂಹಲನತಾಯೈ ವಿವಿಧ ಸುವೃತ್ತಂ ವಾಕ್ಯಂ ಕಾವ್ಯಂ ಇವ ಊಚೆ ಸನಾಯಕ ಸ್ತವಕಂ. ಹಾಗೆ ಅಂದ್ರೆ ಕಶ್ಚಿತ್ ಯಾರೋ ಒಬ್ರು ಪೂರ್ಣಪ್ರಜ್ಞಾಚಾರ್ಯರ ಶಿಷ್ಯರು ಕುತೂಹಲದಿಂದ ಬದರಿಕಾಶ್ರಮ ಗಮನಾಧಿಕಂ ಶ್ರುತ್ವ, ಆಚಾರ್ಯರು 2 ಬಾರಿ ಬದರಿಗೆ ಹೋಗಿ ಬಂದ್ರು ಅಂತ ಹೇಳಿದ್ರು. ಬದರಿಕಾಶ್ರಮದಿಂದ ವಾಪಸ್ ಬರುವಾಗ ಅನೇಕ ಘಟನೆಗಳು ಆಗಿದೆ, ಹೋಗುವಾಗಲೂ ಬರುವಾಗಲೂ. ಅದನ್ನೆಲ್ಲ ಅವ್ರು ಕೇಳ್ಕೊಂಡಿದ್ದಾರೆ ಶಿಷ್ಯರು, ಆ ಶಿಷ್ಯರು ಅಂತ ಅರ್ಥ. ವಿಸ್ತರೇನ ಶ್ರೋತುಂ ಕುತೂಹಲೇನ ನತಾಯಿ, ಅದನ್ನ ವಿಸ್ತಾರವಾಗಿ ಕೇಳಬೇಕು ಅಂತ ಜನರಿಗೆ ಕುತೂಹಲ. ಆಚಾರ್ಯರ ಮಹಿಮೆಯನ್ನ ಹೇಳಿ, ಅವರ ಹೋಗುವಾಗ ಬರುವಾಗ ಏನೇನು ದಾರಿಯಲ್ಲಿ ಆಯಿತು ಅದನ್ನ ವಿಸ್ತಾರವಾಗಿ ಹೇಳಿ ಅಂತ ಜನಾನಾಂ ಸಮೂಹ, ಆ ಜನ ಸಮೂಹ. ವಿವಿಧಾನಿ ನಾನಾ ವಿಧಾನಿ ಸುವೃತ್ತಾನಿ, ಶ್ರೀಮನ್ ಮಧ್ವಾಚಾರ್ಯರ ನಾನಾ ವಿಧವಾದ ಚರಿತ್ರೆಗಳು, ಅದನ್ನ ತಿಳ್ಕೋಬೇಕು ಅಂತ ಆಸಕ್ತಿ ಇರತಕ್ಕ ಆ ಜನರಿಗೆ ಆ ಪೂರ್ಣಪ್ರಜ್ಞಾಚಾರ್ಯ ಶಿಷ್ಯರು ಕಾವ್ಯಂ ಇವ, ಒಂದು ಕಾವ್ಯ ರಚನೆ ಮಾಡಿದ ಹಾಗೆ, ನಾಯಕ ಸ್ವಾಮಿ ಶ್ರೀಮಧ್ವ. ಆ ಕಾವ್ಯಕ್ಕೆ ನಾಯಕ ಅಂದ್ರೆ ಯಾರು? ಶ್ರೀಮನ್ ಮಧ್ವಾಚಾರ್ಯರು. ಉದಾಹರಣೆಗೆ ರಘುವಂಶ, ಅದೊಂದು ಕಾವ್ಯ. ರಘುವಂಶ ಕಾವ್ಯದ ನಾಯಕ ಅಂದ್ರೆ ಯಾರು? ಆ ಗ್ರಂಥ ಯಾರನ್ನ ಪ್ರತಿಪಾದನೆ ಮಾಡುತ್ತದೋ ಅವರು, ಶ್ರೀರಾಮಚಂದ್ರ. ರಘುವಂಶಕ್ಕೆ ಹೇಗೋ ಅದೇ ತರ ಇವರು ಒಂದು ಪೂರ್ಣಪ್ರಜ್ಞಾಚಾರ್ಯರ ಶಿಷ್ಯರು. ಅವರು ಆಚಾರ್ಯರ ಮಹಿಮೆಯನ್ನ ಒಂದು ಕಾವ್ಯದ ಶೈಲಿಯಲ್ಲಿ, ಅದರ ನಾನಾ ಛಂದಸ್ಸು, ಛಂದೋಬದ್ಧವಾಗಿ ಅನೇಕ ಶ್ಲೋಕಗಳನ್ನೆಲ್ಲ ರಚನೆ ಮಾಡಿ, ತಸ್ಯ ಸ್ತವೇನ ಸ್ತುತ್ಯ ಸಹಿತಂ ತನಾಯಕ ಸ್ತವಕಂ, ಅವರಿಗೆ ನಮಸ್ಕಾರ ಪೂರ್ವಕ ಸ್ತೋತ್ರಗಳನ್ನ ಮಾಡಿದ್ರು. ಹಾಗೆ ಅಂತ ಕಾವ್ಯಮಪಿ ಕಾವ್ಯನಾಯಕ ಸ್ತವ ಸಹಿತಂ ವಾಕ್ಯಂ ಕಾವ್ಯಮಿವ ಊಚೆ, ಕಾವ್ಯದಂತೆ ಅದನ್ನು ಹೇಳಿದರು. ಹಾಗೆ ಅಂತ ಅಂದ್ರೆ ಒಟ್ಟು ಏನಾಯ್ತು? ಚೋಳಮಂಡಲೇ ದೇಶಸ್ಥಾಹ ಜನಾಹ, ಚೋಳಮಂಡಲದಲ್ಲಿ ಆ ದೇಶದ ಜನರು ಮಧ್ವಾಚಾರ್ಯರು ಬದರಿಕಾಶ್ರಮಂ ಪ್ರತಿ ಗಮನಾದಿ ಮಾಹಾತ್ಮ್ಯಂ, ಮಧ್ವಾಚಾರ್ಯರು ಬದರಿಗೆ ಹೋಗುವಾಗ ಬರುವಾಗ ಅನೇಕ ಘಟನೆಗಳು ಆಯಿತು, ಅದನ್ನೆಲ್ಲ ಕೇಳಿ ಅತ್ಯಂತ ಆಶ್ಚರ್ಯಯುಕ್ತ ಸಂತಹ,
ಭಾರಿ ಆಶ್ಚರ್ಯ ಆಯ್ತಂತ ಅವರಿಗೆ ಆಚಾರ್ಯರ ಮಹಿಮೆಯನ್ನು ಕೇಳಿ. ತನ್ಮಾಹಾತ್ಮ್ಯಂ ವಿಸ್ತಾರೇಣ ಶ್ರೋತು ಕಾಮ. ಆಚಾರ್ಯರ ಮಹಿಮೆಯನ್ನು ಸಂಕ್ಷೇಪವಾಗಿ ಕೇಳಿ ತಿಳಿದಿದ್ರು, ಅದನ್ನ ವಿಸ್ತಾರವಾಗಿ ಕೇಳಬೇಕು ಹಾಗೆ ಅಂತ ಇಚ್ಛೆಯಿಂದ ಕೇಚನ ಮಧ್ವಾಚಾರ್ಯ ಶಿಷ್ಯಂ ಅಪೃಚ್ಛನ್, ಯಾವುದೋ ಒಂದು ಮಧ್ವಾಚಾರ್ಯರ ಶಿಷ್ಯರನ್ನ ಕೇಳಿದ್ರಂತೆ ವಿಸ್ತಾರವಾಗಿ ಹೇಳಿ ಅಂತ. ಸಹ ಶಿಷ್ಯ, ಆ ಶಿಷ್ಯರಿಗೆ ಅತ್ಯಂತ ಕುತೂಹಲ ಆಯ್ತು, ಗುರುಗಳ ಬಗ್ಗೆ ಸ್ತೋತ್ರ ಮಾಡಬೇಕು ಅಂದ್ರೆ ಯಾರಿಗೆ ತಾನೇ ಇಚ್ಛೆ ಇಲ್ಲ ಹೇಳಿ. ತೇಭ್ಯ ಅನೇಕ ವಿಧ ಚರಿತ್ರ ಪ್ರತಿಪಾದಕಂ ಸ್ತುತಿಪರಂ ವಾಕ್ಯಂ ಪ್ರೋವಾಚ. ಅನೇಕ ವಿಧವಾದ ಚರಿತ್ರೆಗಳಿಂದ ಕೂಡಿದ ಸ್ತೋತ್ರ ರೂಪವಾದ ಈ ಒಂದು ವಾಕ್ಯವನ್ನ, ಕಾವ್ಯವನ್ನ ರಚನೆ ಮಾಡಿದ್ರು. ಯಥಾ ಲೋಕೆ ಕಾವ್ಯಂ ಕಥೆಯಂತಿ ತದ್ವತ್, ಲೋಕದಲ್ಲಿ ಹೇಗೆ ಕಾವ್ಯ ರಚನೆ ಮಾಡ್ತಾರೆ ಆ ರೀತಿಯಾಗಿ ಅಂತ ಅದರ ಅಭಿಪ್ರಾಯ. ಭುವನಾದ್ಭುತಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿದಪ್ಯಥ ಶುಶ್ರೂಷು ಜನಾಯ ವರ್ಣ್ಯತೆ. ಭುವನಾದ್ಭುತಮಧ್ವಚೇಷ್ಟಿತಂ ನ ಬದೇಮ ಅಪಿ ಸುರಾಯುಷಾ ವಯಂ ಸಕಲಂ ಖಲು ಕಿಂತು ಕಿಂಚಿತ್ ಅಪಿ ಅಥ ಶುಶ್ರೂಷು ಜನಾಯ ವರ್ಣ್ಯತೆ. ಈ ರೀತಿಯಾಗಿ ಆ ಚೋಳಮಂಡಲ ದೇಶದ ಜನರು ಕೇಳಿದಾಗ ಆ ಶಿಷ್ಯರಿಗೆ ಭಾರಿ ಕುತೂಹಲ ಆಯಿತು. ಅವರು ಪ್ರಾರಂಭ ಮಾಡಿದ್ರು, ಆಚಾರ್ಯರ ಚರಿತ್ರೆಯನ್ನ ಹೇಳಬೇಕು ಅಂತ ಪ್ರಾರಂಭ ಮಾಡಿದ್ರು. ಮೊದಲೇ ಒಂದು ಡಿಸ್ಕ್ಲೇಮರ್ ಹಾಕ್ಬಿಟ್ರು, ಏನು, ವಯಂ ಸುರಾಯುಷ ಅಪಿ ಸಕಲಂ ನ ಬಧೇಮ ಕಲು. ನಮಗೆ ಮನುಷ್ಯರ ಆಯುಷ್ಯ ಇಲ್ಲ, ದೇವತೆಗಳಂತೆ ದೀರ್ಘಾಯುಷಿಗಳಾಗಿ ಇದ್ರೂ ಕೂಡ ಆಚಾರ್ಯರ ಚರಿತ್ರೆಯನ್ನ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ದೇವಾನಾಂ ಆಯುಷ ಅಪಿ ಸರ್ವಂ ವಕ್ತುಂ ಅಸಮರ್ಥಾಹ ಇತಿ ಭಾವ. ದೇವತೆಗಳ ಆಯುಷ್ಯವನ್ನ ಪಡೆದು ಅದನ್ನ ಅಷ್ಟು ಆಯುಷ್ಯದಲ್ಲಿ ವರ್ಣನೆ ಮಾಡಿದರೂ ಕೂಡ ಆಚಾರ್ಯರ ಮಹಿಮೆಯನ್ನ ಸಂಪೂರ್ಣವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಆ ಶಿಷ್ಯರ ಅಭಿಪ್ರಾಯ. ಸರಿ, ಹಿನೋಚ್ಯತಾಂ, ಹಂಗಂದ್ರೆ ಹೇಳೋದೇ ಬೇಡ ಹಾಗೆಂದ್ರೆ ಅದಕ್ಕೆ ಹೇಳ್ತಾರೆ, ಕಿಂತು ಕಿಂತು ಆಗಿದ್ರು ಕೂಡ ಅಥಾಪಿ ಶುಶ್ರೂಷು ಜನಾಯ. ಇದು ಕೆಲವರಿಗೆ ಕೇಳಬೇಕು ಅಂತ ಇಚ್ಛೆ ಇರುತ್ತದೆ, ಗುರುಗಳ ಮಹಿಮೆಯನ್ನ, ಶ್ರೀಮನ್ ಮಧ್ವಾಚಾರ್ಯರ ಮಹಿಮೆಯನ್ನು ಕೇಳಬೇಕು ಅಂತ ಇಚ್ಛೆ ಇರುತ್ತದೆ. ಅಂತವರಿಗಾಗಿ ಕಿಂಚಿತ್ ಅಲ್ಪಂಬ ವರ್ಣ್ಯತೆ, ಕಿಂಚಿತ್ ಕೆಲವನ್ನು ಮಾತ್ರ ನಾವಿಲ್ಲಿ ವರ್ಣನೆ ಮಾಡ್ತಾ ಇದ್ದೀವಿ ಹಾಗೆ ಅಂತ ಅರ್ಥ. ಆಚಾರ್ಯರ ಸರಿ ಇಷ್ಟೇ ಆಚಾರ್ಯರ ಮಹಿಮೆ ಅಂತ ತಿಳ್ಕೋಬೇಡಿ. ಆಚಾರ್ಯರ ಮಹಿಮೆ, ದೇವತೆಗಳ ಆಯುಷ್ಯ ಇರುವಷ್ಟು ನಾವು ವರ್ಣನೆ ಮಾಡಿದ್ರು ಕೂಡ, ಅಮೃತಪಾನ ಮಾಡಿದವರು ಅವರು, ಅಷ್ಟು ಬೇಗ ಸಾಯೋದಿಲ್ಲ ದೇವತೆಗಳು, ಪ್ರಳಯ ಕಾಲ ತನಕ ಇರ್ತಾರೆ, ಮಹಾಪ್ರಳಯ. ಅದರಿಂದ ಅಷ್ಟು ಆಯುಷ್ಯದಲ್ಲಿ ಹೇಳಿದರೂ ಕೂಡ ಅವರ ಮಹಿಮೆಯನ್ನ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಾನು ಏನ್ ಹೇಳ್ತೇನೆ, ಆದರೂ ಕೂಡ ಕೇಳುವ ಜನರಿಗೆ ಭಕ್ತಿಯಿಂದ ಕೇಳ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅದರಿಂದ ಕಿಂಚಿತ್ ಸ್ವಲ್ಪ ಮಾತ್ರ ಹೇಳ್ತೇನೆ ಹಾಗೆ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.